ಎಲ್ರಿಗೂ ಶುಭ ಮಧ್ಯಾಹ್ನ. ನಾನು ಲಕ್ಷ್ಮೀ ಜಾನ್ಸಿ ಭಟ್ ಅಂತ. ನಮ್ಮೂರು ಹೊನ್ನಾವರ, ಉತ್ತರ ಕನ್ನಡದ ಹೊನ್ನಾವರ ಕಲ್ಕಿ. ನಾವಿರೋದು ಬೆಂಗಳೂರಿನಲ್ಲಿ. ನಾನಿವತ್ತು ಅಮೂಲ್ ಕನ್ನಡ ಪೇಜ್ಗಾಗಿ ಈ ಅಮೂಲ್ ಆರ್ಗ್ಯಾನಿಕ್ ಇವೆಲ್ಲ ಬೇಳೆಗಳನ್ನು ಉಪಯೋಗಿಸಿ ನಾವು ಪ್ರತಿನಿತ್ಯ ಯಾವ ರೀತಿಯಾಗಿ ಹುಳಿ ಅಂದ್ರೆ ಸಾಂಬಾರ್ ಅಂತಾರೆ ನಮ್ಮೂರಿನಲ್ಲಿ, ನಮ್ಗೆ ಅದಕ್ಕೆ ಹುಳಿ ಅಂತಲೇ ಕರೆದು ರೂಢಿಯಾಗಿದೆ. ಹುಳಿಯನ್ನ ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ನಾವು ದಿನನಿತ್ಯ ಹುಳಿಯನ್ನ ಅಂದ್ರೆ ಅನ್ನಕ್ಕೆ ಕಲಸೋಕೆ ಅದೊಂದು ಪದಾರ್ಥದ ಹೆಸರು ಹುಳಿ ಅಂತ. ಕೆಲವರು ಹುಣಸೆಯ ಹುಳಿಗೂ ಹುಳಿ ಅಂತಾರೆ, ಆದ್ರೆ ನಮ್ಮಲ್ಲಿ ಈ ಪದಾರ್ಥಕ್ಕೆ ಹುಳಿ ಅಂತ ಕರೆಯೋದು. ಅದನ್ನ ನಾವು ದಿನನಿತ್ಯ ಯಾವ ರೀತಿಯಾಗಿ ಮಾಡ್ತೀವಿ ಈ ಅಮೂಲ್ ಪ್ರಾಡಕ್ಟ್ ಅನ್ನು ಉಪಯೋಗಿಸಿ ಅನ್ನೋದನ್ನ ಹೇಳ್ತೀನಿ. ಅಮೂಲ್ ಇದು ತೊಗರಿ ಬೇಳೆಯನ್ನ ತೆಗೆದುಕೊಂಡಿದ್ದೀನಿ. ಇದು ಆರ್ಗ್ಯಾನಿಕ್ ತೊಗರಿ ಬೇಳೆ ಆಗಿದೆ. ಹಾಗೆ ಅಮೂಲ್ ಕಡಲೆ ಬೇಳೆಯನ್ನು ತೆಗೆದುಕೊಂಡಿದ್ದೀನಿ. ಕಡಲೆ ಬೇಳೆಯನ್ನ ಸ್ವಲ್ಪ ಹೊತ್ತು ಮೊದಲು ನೆನೆಸಿಡಬೇಕು. ಒಂದು ಅರ್ಧ ಗಂಟೆ ಆದ್ರೂ ನೆನೆಬೇಕು, ಅವಾಗ ಚೆನ್ನಾಗಿ ಬೇಯುತ್ತೆ. ಆಮೇಲೆ ಅಮೂಲ್ ಮಸೂರ್ ಬೇಳೆಯನ್ನ ತಗೊಂಡಿದ್ದೀನಿ. ಅಮೂಲ್ ಮೂಂಗ್ ದಾಲ್ ಅಂದ್ರೆ ಹೆಸರು ಬೇಳೆಯನ್ನ ತೆಗೆದುಕೊಂಡಿದ್ದೀನಿ. ಹಾಗೆ ಊಟಕ್ಕಾಗಿ ಅನ್ನಕ್ಕಾಗಿ ಉಪಯೋಗಿಸೋದ್ರಿಂದ ಅಮೂಲ್ ಆರ್ಗ್ಯಾನಿಕ್ ಸೋನಾ ಮಸೂರಿ ಅಕ್ಕಿ ಇದೆ, ಅನ್ನವನ್ನ ಮಾಡ್ಕೊಂಡಿದ್ದೀನಿ. ಇವೆಲ್ಲವನ್ನ ಉಪಯೋಗಿಸಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ಇದು ಲೈವ್ ಅಡುಗೆ ಆಗಿರೋದ್ರಿಂದ ನಾನು ಈ ಕಡಲೆಬೇಳೆಯನ್ನ ಒಂದು ಅರ್ಧ ಗಂಟೆ ಮೊದಲು ನೆನೆಸಿಟ್ಕೊಂಡು ತೊಗರಿಬೇಳೆ, ಹೆಸರು ಬೇಳೆ ಮತ್ತು ಮಸೂರಿ ಬೇಳೆ ಈ ಮೂರು ಬೇಳೆಗಳನ್ನ ಕಡಲೆಬೇಳೆ ಜೊತೆಗೆ ಕುಕ್ಕರ್ನಲ್ಲಿ ಬೇಯಿಸ್ಕೊಂಡಿದ್ದೀನಿ. ಕುಕ್ಕರ್ನಲ್ಲಿ 3-4 ಸೀಟಿ ಹಾಕೊಂಡು ಬೇಯಿಸ್ಕೋಬೇಕು. ಇದು ಲೈವ್ ಅಡುಗೆ ಆಗಿರೋದ್ರಿಂದ ನಾನು ಮೊದಲಿಗೆ ಬೇಯಿಸಿಟ್ಕೊಂಡಿದ್ದೀನಿ. ನೋಡಿ, ಕುಕ್ಕರ್ ಬಿಸಿ ಆರಿದ ನಂತರ ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬಂದಿರುತ್ತೆ. ಈ ಬೇಳೆಗಳ ಬೇಯುವಾಗ ನಾನು ಇದ್ರ ಜೊತೆಗೆ ತರಕಾರಿಗಾಗಿ ನಾವು ಮೊಗೆಕಾಯಿ ಅಂತೀವಿ, ನಮ್ಮಲ್ಲೆಲ್ಲ ಯಾವ ರೀತಿ ಹೇಳ್ತೀವೋ ಅದ ಹೆಸರು ಹೇಳ್ಕೊಂಡು ಹೇಳ್ತೀನಿ. ನೋಡಿ, ಇದ್ರ ಜೊತೆಗೆ ಅರಿಶಿನ ಹಾಕೊಂಡು ಬೇಯಿಸ್ಕೊಂಡ್ಬಿಟ್ರೆ ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬರುತ್ತೆ. ಈ ಕಡಲೆಬೇಳೆ ನಮಗೆ ಮಧ್ಯೆ ಬಾಯಿಗೆ ಸಿಗುತ್ತೆ. ನಾವು ಪ್ರತಿ ನಮಗೆ ಎಲ್ಲ ಮಿನರಲ್ಸ್ ಎಲ್ಲ ಸಿಗ್ಲಿ ಅಂತ ನೋಡಿ ಎಲ್ಲ ಬೇಳೆಗಳನ್ನ ಉಪಯೋಗಿಸಿ ಈ ಹುಳಿಯನ್ನ ಮಾಡ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬೆಂದು ಬಂದಿದೆ. ಇವೆಲ್ಲ ಆರ್ಗ್ಯಾನಿಕ್ ಬೇಳೆಗಳು. ಇದ್ರ ಜೊತೆಗೆ ನಾವು ಕಡಲೆ ಕಾಳನ್ನು ಹಾಕೋಬಹುದು, ಅಂದ್ರೆ ಕಾಬೂಲಿ ಚೆನ್ನ ಹಾಕೋಬಹುದು, ಕೆಂಪು ಕಡಲೆಯನ್ನ ಹಾಕೋಬಹುದು, ಅಲಸಂಡೆಯನ್ನ ಹಾಕೋಬಹುದು. ಅಮೂಲ್ದಲ್ಲಿ ಅವೆಲ್ಲ ಇವೆ. ನಾನು ಇವತ್ತು ಸಾದಾ ಹುಳಿಯನ್ನ ಮಾಡಿ ತೋರಿಸ್ತಾ ಇದ್ದೀನಿ. ಇವನ್ನ ಈ ಮಂಗಳೂರು ಸೌತೆ ಅಂತೀವಿ ನಾವು, ಇದಕ್ಕೆ ಮೊಗೆಕಾಯಿ ಅನ್ನೋದು. ನೋಡಿ, ಇದಕ್ಕೆ ನಾವು ಮೊಗೆಕಾಯಿ ಅನ್ನೋದು, ಕೆಲವರು ಮಂಗಳೂರು ಸೌತೆ ಅಂತಾರೆ. ಇದನ್ನ ಹಾಕಿ ಇಲ್ಲಿ ಅಂತ ಕುಕ್ಕರ್ನಲ್ಲಿ ಬೇಳೆ ಜೊತೆಗೆ ಬೇಯಿಸ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ನುಗ್ಗೆಕಾಯಿ ಹೋಳುಗಳನ್ನು ಬೇಯಿಸಿಟ್ಕೊಂಡಿದ್ದೀನಿ. ಇದಕ್ಕೆ ಹಾಕೋತೀನಿ. ನಾನು ಒಂದು ಸ್ವಲ್ಪ ಮೊಮ್ಮಗಳಿಗಾಗಿ ತೆಗೆದಿಟ್ಕೋತೀನಿ. ಅವಳಿಗೆ ನುಗ್ಗೆಕಾಯಿ ಹೋಳು ಅಂದ್ರೆ ಪ್ರೀತಿ. ಆದಷ್ಟು 1 ವರ್ಷ ಆಗೋ ಮಕ್ಕಳಿಗೆ ಉಪ್ಪು ಹುಳಿ ಖಾರವನ್ನ ಕಡಿಮೆ ಕೊಟ್ರೆ ಒಳ್ಳೇದು ಅಂತಾರೆ ಡಾಕ್ಟರ್ ಎಲ್ಲ. ಹಾಗಾಗಿ ನಾನು ಉಪ್ಪು ಹುಳಿ ಖಾರ ಹಾಕೋ ಮೊದಲೇ ಮೊಮ್ಮಗಳಿಗಾಗಿ ತೆಗೆದಿಡ್ತೀನಿ. ನೋಡಿ, ಇದು ಬೇಳೆ ಎಲ್ಲ ಬೆಂದಿದ್ದು ಮಕ್ಕಳಿಗೆ ಕೊಡೋಕು ತುಂಬಾ ಚೆನ್ನಾಗಿರುತ್ತೆ. ಅನ್ನ ಜೊತೆಗೆ ಹಾಕೊಂಡು ತೊವೆ ರೀತಿಯಲ್ಲಿ ಊಟ ಮಾಡೋದು. ಇದು ಮೊಮ್ಮಗಳಿಗೆ ತೆಗೆದಿಟ್ಕೊಂಡೆ. ಈಗ ಈ ಬೇಳೆಗಳನ್ನೆಲ್ಲ ಇದಕ್ಕೆ ಹಾಕೋತೀನಿ. ನಿಮಗೆ ದಪ್ಪನಾದ ಹುಳಿ ಬೇಕು ಅಂದ್ರೆ ಈ ರೀತಿ ಎಲ್ಲ ಕಾಳುಗಳನ್ನು ಹಾಕಿ ದಪ್ಪನಾಗಿ ಮಾಡ್ಕೊಳ್ಳಿ. ದಪ್ಪನಾಗಿದ್ರೆ ಊಟ ಮಾಡುವಾಗ ಕೆಲವರಿಗೆ ರುಚಿಯಾಗಿರುತ್ತೆ. ನಮ್ಮಲ್ಲಿ ಮೀಡಿಯಂ ದಪ್ಪನಾಗಿ ಇರುತ್ತೆ. ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ಇಲ್ಲಾಂದ್ರೆ ನನಗೆ ಮಿಕ್ಸಿಯಲ್ಲಿ ರುಬ್ಬೋಕೆ ನೀರು ಬೇಕಾಗತ್ತೆ. ಆಗ ನಾನು ಈ ಕುಕ್ಕರ್ ತೊಳೆದ ನೀರನ್ನೇ ಇಟ್ಕೋತೀನಿ. ಯಾಕೆಂದ್ರೆ ಕುಕ್ಕರ್ನಲ್ಲಿ ಈ ಬೇಳೆಗಳೆಲ್ಲ ತುಂಬಾ ಅಂಟ್ಕೊಂಡಿರುತ್ತೆ. ಆದಷ್ಟು ನಾವು ಇವನ್ನೆಲ್ಲ ಕಂಜೂಸ್ ಅಂತಲ್ಲ, ವೇಸ್ಟ್ ಮಾಡದೆ ನಾವು ಮಾಡುವಂತಹ ವಿಧಾನವಾಗಿರುತ್ತೆ. ಕುಕ್ಕರ್ನಲ್ಲಿ ಬೇಯಿಸ್ಕೊಂಡ್ರೆ ಒಂದೇ ಹದದಲ್ಲಿ ಬೆಂದು ಬಂದಿರುತ್ತೆ. ನಾವು ಸಾದಾ ಗ್ಯಾಸ್ನಲ್ಲೂ ಬೇಯಿಸ್ಕೋಬಹುದು. ಮೊದಲೆಲ್ಲ ಏನಾಗಿತ್ತು ಅಂದ್ರೆ ಕಟ್ಟಿಗೆ ಒಲೆಯಲ್ಲಿ ಹಾಗೆ ಸಾದಾ ಕಟ್ಟಿಗೆ ಒಲೆಯಲ್ಲಿ ಬೇಳೆಗಳನ್ನೆಲ್ಲ ಬೇಯಿಸ್ಕೊಂಡು ಅಡುಗೆ ಮಾಡೋದಾಗಿತ್ತು. ಆದ್ರೆ ಈಗ ಗಡಿಬಿಡಿ ಯಾಂತ್ರಿಕ ಯುಗ ಆಗಿರೋದ್ರಿಂದ ಕುಕ್ಕರ್ನಲ್ಲಿ ಬೇಯಿಸ್ತೀವಿ. ಈ ಕುಕ್ಕರ್ ತೊಳೆದ ನೀರನ್ನು ಇಟ್ಕೊಂಡಿದ್ದೀನಿ. ಇದಕ್ಕೊಂದು ಮಸಾಲೆ ಹುರ್ಕೊಳ್ಳೋಣ. ಮಸಾಲೆಗಾಗಿ ಒಂದು ಚಿಕ್ಕ ಬಾಣಲಿಯಲ್ಲಿ ಎಣ್ಣೆಯನ್ನು ಹಾಕೋತೀನಿ. ಸ್ವಲ್ಪನೇ ಎಣ್ಣೆ ಸಾಕು. ಎಣ್ಣೆ ಇಲ್ದೇನು ಕೆಲವರು ಹುರಿತಾರೆ. ಮತ್ತೆ ಹುಳಿ ಮಾಡೋಕೆ ಸಾಂಬಾರ್ ಪುಡಿ ಅಂತೇಳಿ ಮನೆಯಲ್ಲಿ ಮಾಡಿಟ್ಕೊಳ್ಳೋರು ಕ್ರಮ ತುಂಬಾ ಮನೆಗಳಲ್ಲಿದೆ. ಆದ್ರೆ ನಮ್ಮ ಹವ್ಯಕರಲ್ಲಿ ಹೆಚ್ಚಾಗಿ ಪ್ರತಿನಿತ್ಯ ಈ ರೀತಿಯಾಗಿ ಸಂಬಾರ ಹುರಿಯೋದು ಅಂತ ಹೇಳೋದು. ಅಂದ್ರೆ ಸಂಬಾರ ಹುರಿಯೋದೇ ಒಂದು ಕಲೆ ಅಂತ ಹೇಳ್ಬೇಕು. ಯಾಕೆಂದ್ರೆ ಇದರಲ್ಲಿ ಪ್ರಮಾಣ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ರುಚಿ ನಮಗೆ ಹೆಚ್ಚು ಕಡಿಮೆಯಾಗಿ ಬರುತ್ತೆ.
ಈ ಸಂಬಾರ ಹುರಿಯೋದೇ ಒಂದು ಅಡುಗೆಯ ಪ್ರಾವೀಣ್ಯತೆ ಅನ್ಬೇಕು. ನೋಡಿ, ನಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯನ್ನು ಹಾಕೊಳ್ಳೋದು. ನಾನಿಲ್ಲಿ ಬ್ಯಾಡಗಿ ಮೆಣಸಿನಕಾಯನ್ನು ತಗೊಂಡಿದ್ದೀನಿ. ಉರಿ ಸ್ವಲ್ಪ ಕಡಿಮೆ ಮಾಡ್ಕೊಂಡ್ಬಿಡ್ತೀನಿ, ಜಾಸ್ತಿ ಆಗಿಬಿಟ್ಟು. ಬೇಳೆಯನ್ನು ಜಾಸ್ತಿ ಹಾಕಿರೋದ್ರಿಂದ ಸ್ವಲ್ಪ ಖಾರ ಜಾಸ್ತಿ ಹಿಡಿಯುತ್ತೆ. ಹಾಗೆ ಇದಕ್ಕೆ ನಮ್ಮನೇಲಿ ನಾವು ಕೊತ್ತಂಬರಿ, ಕಾವಲಿ ಬಿಸಿಯಾಗಿರೋದ್ರಿಂದ ಎಲ್ಲ ಒಟ್ಟಿಗೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಮೆಂತ್ಯ. ನಮ್ಮಲ್ಲಿ ಪ್ರತಿನಿತ್ಯ ಈ ರೀತಿ ಸ್ವಲ್ಪ ಹೆಚ್ಚು ಕಡಿಮೆ ಪ್ರಮಾಣ ಮಾಡಿ ಮಾಡುವಂತಹ ವಿಧಾನ ಇದು. ಸ್ವಲ್ಪ ಸಾಸಿವೆ, ಹಾಗೆ ಜೀರಿಗೆ ಸ್ವಲ್ಪ ಹೆಚ್ಚಿಗೆ ಹಾಕ್ಕೊಂಡ್ರೆ ಘಮ ಇರುತ್ತೆ. ನಾನಿಲ್ಲಿ ಅಷ್ಟು ಹುಳಿಯನ್ನು ಮಾಡ್ತಾ ಇರುವಂಥದ್ದು. ಇವನ್ನು ಹಾಕ್ಕೊಂಡು ಸಂಬಾರ ಹುರಿಯೋದು ಅಂತಲೇ ಇದಕ್ಕೆ ನಮ್ಮಲ್ಲಿ ಹೇಳೋದು. ಕೆಲವರು ಇದ್ರ ಜೊತೆಗೆ ಕಡಲೆಬೇಳೆ, ಉದ್ದಿನಬೇಳೆ ಎಲ್ಲ ಹಾಕಿ ಮಾಡಿಟ್ಕೊಂಡಿರ್ತಾರೆ, ಪುಡಿಯನ್ನು ಮಾಡಿಟ್ಕೊಂಡಿರ್ತಾರೆ ತಿಂಗಳಿಗಾಗುವಷ್ಟು. ಆದರೆ ನಮ್ಮ ಮನೆಯಲ್ಲಿ ಆ ರೂಢಿ ಇಲ್ಲ. ಪ್ರತಿನಿತ್ಯ ಈ ರೀತಿ ಮಸಾಲೆ ಹುರಿಯುವಂತಹ ಕ್ರಮ ಇದೆ. ವಿಜಯಲಕ್ಷ್ಮಿ ಅಮ್ಮು ಥ್ಯಾಂಕ್ ಯು, ಸೂಪರ್ ಅಂತ ಹೇಳ್ತಾ ಇದ್ದೀರಾ, ಥ್ಯಾಂಕ್ ಯು. ನೋಡಿ, ಇದು ಸಾಸಿವೆ ಚಿಟಿಪಿಟಿ ಆಗೋ ತನಕ ಸಂಬಾರವನ್ನು ಹುರ್ಕೊಳ್ಳೋದು. ಇದು ಸಾಮಾನ್ಯ ಅಡುಗೆ ಆದ್ರೂ ನಮ್ಮ ಮನೆಯಲ್ಲಿ ಮಾಡೋ ಕ್ರಮವನ್ನು ನನಗೆ ತೋರಿಸುವಂತಿತ್ತು. ಪ್ರತಿನಿತ್ಯ ನಾವು ಇದನ್ನು ಮಾಡೇ ಮಾಡ್ತೀವಿ. ಇದು ಸಾಸಿವೆ ಚಿಟಿಪಿಟಿ ಆಗೋ ತನಕ ಹುರ್ಕೊಂಡ್ರೆ ಸಾಕು. ಇದಕ್ಕೆ ಘಮಕ್ಕೆ ಸ್ವಲ್ಪ ಇಂಗನ್ನು ಹಾಕೋದು. ಮತ್ತೆ ನಮ್ಮ ಮನೆಯಲ್ಲಿ ನಾವು ಪ್ರತಿನಿತ್ಯ ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದು ಕಡಿಮೆ. ಅದರಲ್ಲೂ ಹಬ್ಬ ಹುಣ್ಣಿಮೆ ಇರುವಾಗ, ಶ್ರಾವಣ ಮಾಸದ ಕೆಲವೊಂದು ವಾರಗಳಲ್ಲಿ ಎಲ್ಲ ಈರುಳ್ಳಿ ಬೆಳ್ಳುಳ್ಳಿಯನ್ನ ತಿನ್ನೋದಿಲ್ಲ. ಇದಕ್ಕೆ ಪರಿಮಳವಾಗಿರುವಂತ ಇಂಗನ್ನ ಹಾಕೋತಾ ಇದ್ದೀನಿ. ಈ ಬಿಸಿ ಕಾವಲಿಗೆ ಇದು ಕುಡಿದು ಬರುತ್ತೆ, ಸಾಕು ಇಷ್ಟು. ಕೆಲವರು ಕರಿಬೇವು ಹಾಕೊಳ್ತಾರೆ, ಉದ್ದಿನ ಬೇಳೆ ಹಾಕೊಳ್ತಾರೆ, ಅವರವರ ಕ್ರಮದಲ್ಲಿ ಮಾಡ್ತಾರೆ. ನಾನಿವತ್ತು ಈ ಕ್ರಮದಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ. ಸೈಡಲ್ಲಿ ಇಟ್ಕೊಳ್ಳೋಣ. ಹಾಗೆ ಇದಕ್ಕೆ ಈ ಮಸಾಲೆ ರುಬ್ಬೋಕೆ ಮಿಕ್ಸಿ ಜಾರ್ಗೆ ತೆಂಗಿನಕಾಯಿ ತುರಿಯನ್ನ ಹಾಕೋಬೇಕು. ಮೊದಲೇ ಹೇಳಿದಾಗೆ ನಮ್ಮ ಹುಳಿ ದಪ್ಪ ಎಷ್ಟು ಬೇಕು ನೋಡಿಕೊಂಡು ನಾವು ಮೀಡಿಯಂ ಹದ್ದಲ್ಲಿ ಮಾಡ್ಕೋತೀವಿ. ಇವತ್ತು ಎಲ್ಲ ಮಿಕ್ಸ್ಡ್ ದಾಲ್ ಇರೋದಕ್ಕೆ ಸ್ವಲ್ಪ ದಪ್ಪನಾಗೇ ಇದೆ. ತೆಂಗಿನಕಾಯಿ ಹೆರಿಯುವಾಗ ಇದೆ ಕಪ್ಪು ತುರಿ ಇರುತ್ತಲ್ಲ, ಇದನ್ನ ಸಾಂಬಾರ್ಗೆ ಮತ್ತೆ ಮಸಾಲೆ ಹಾಕೋ ಪಲ್ಯಕ್ಕೆಲ್ಲ ಹಾಕೋತೀವಿ. ನಮ್ಮಲ್ಲಿ ನಾನು ಯಾವ ರೀತಿ ಕೆರೆಯೋದು, ತೆಂಗಿನಕಾಯಿ ಕೆರೆಯೋದು ಅನ್ನೋದನ್ನ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ. ಇದು ಸ್ವಲ್ಪ ಬೆಳ್ಳಗಿರುವಂತಹ ತುರಿಯನ್ನ ನಾವು ಹಸಿ ತೊಂಬಳಿ ಇದಕ್ಕೆಲ್ಲ ಹಾಕೋತೀವಿ. ನಾವು ತೆಂಗಿನಕಾಯಿ ಕೆರೆಯುವಾಗ ಅದ್ರ ಜಿಂಬ್ರು ಅಂತೀವಿ, ಅದೆಲ್ಲ ಉದುರೋ ಸಂಭವ ಇರುತ್ತೆ. ಅದನ್ನ ನೋಡ್ಕೊಂಡು ತೆಗೆದಿಟ್ಕೊಳ್ಳೋಣ. ಯಾಕೆಂದ್ರೆ ಇದೆಲ್ಲ ನಾವು ಊಟ ಮಾಡುವಾಗ ಬಾಯಿಗೆ ಸಿಕ್ಕಿದ್ರೆ ಶ್ವಾಸನಾಳಕ್ಕೆ ಕಟ್ಟೋ ಸಂಭವ ಇರುತ್ತೆ. ಹಾಗಾಗಿ ಈ ತೆಂಗಿನ ತುರಿಯನ್ನ ತೆಗೆದುಕೊಂಡಿದ್ದೀನಿ. ಹಾಗೆ ಇದಕ್ಕೆ ಈ ಮಸಾಲೆ ಈಗ ಸ್ವಲ್ಪ ಆರಿರುತ್ತೆ. ತುಂಬಾ ಬಿಸಿ ಇರುವಾಗ ಮಿಕ್ಸಿ ಜಾರ್ಗೆ ಹಾಕಬಾರ್ದು. ಈ ಮಸಾಲೆ ಘಮ ಹಿಂಗನ್ನ ಹಾಕಿರೋದ್ರಿಂದ ಚೆನ್ನಾಗಿ ಬರ್ತಾ ಇದೆ. ಕೊತ್ತಂಬರಿ ಈ ರೀತಿ ಮಸಾಲೆ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕೊಳ್ಳೋದು. ಈ ಹುಣಸೆ ಹಣ್ಣು ತುಂಬಾ ಹುಳಿ ಇದೆ, ಹಾಗಾಗಿ ನಾನು ಇಷ್ಟೇ ಹಾಕ್ತಾ ಇದ್ದೀನಿ. ಈ ಮಸಾಲೆಯನ್ನು ಆಮೇಲೆ ಹಾಕೊಳ್ಳೋಣ. ಒಂದ್ಸಲ ಇದನ್ನ ತರಿಯಾಗಿ ರುಬ್ಕೊಳ್ಳೋಣ, ಯಾಕೆಂದ್ರೆ ನುಣ್ಣಗಾಗೋಕೆ ಸರಿಯಾಗತ್ತೆ. ಅಷ್ಟರಲ್ಲಿ ನಾವು ಇದಕ್ಕೆ ಈ ಹೋಳನ್ನ ಬೇಯಿಸಿರ್ತೀವಲ್ಲ, ಇದಕ್ಕೆ ಉಪ್ಪು, ನಮಗೆ ಎಷ್ಟು ಸಾಂಬಾರ್ ಬೇಕೋ ಅಷ್ಟು ನೋಡಿಕೊಂಡು ಉಪ್ಪು, ಮತ್ತೆ ನಾವು ಸ್ವಲ್ಪ ಬೆಲ್ಲ ಹಾಕುವ ಕ್ರಮ ಇದೆ ನಮ್ಮ ಮನೆಯಲ್ಲಿ. ಕೆಲವರು ಬೆಲ್ಲ ಹಾಕೋದಿಲ್ಲ, ನಮ್ಮ ಮನೆಯಲ್ಲಿ ಬೆಲ್ಲ ಹಾಕಲೇಬೇಕು. ಸ್ವಲ್ಪ ಬೆಲ್ಲವನ್ನ ಹಾಕಬೇಕು, ಅವಾಗ ರುಚಿ ಚೆನ್ನಾಗಿರುತ್ತೆ. ಮಸಾಲೆ ಇರೋದ್ರಿಂದ ಬೆಲ್ಲವನ್ನು ಹಾಕಿದಾಗ ಸಮತೋಲನ ಆಗಿರುತ್ತೆ. ನೀವು ಇದೇ ರೀತಿ ಮಾಡಿರಬೇಕು ಹೆಚ್ಚಾಗಿ. ಇದನ್ನ ನಾನು ರುಬ್ಕೊಳ್ತೀನಿ. ಇದನ್ನ ಸಣ್ಣ ಉರಿಯಲ್ಲಿ ಇಡ್ತೀನಿ, ಯಾಕೆಂದ್ರೆ ಇದು ಆಲ್ರೆಡಿ ಬೆಂದಿದೆ. ಆದ್ರೂ ಉಪ್ಪು ಬೆಲ್ಲ ಎಲ್ಲ ಈ ಹೋಳುಗಳಿಗೆ ಇಟ್ಕೊಳ್ಳೋಕೆ ನಾವು ಈ ರೀತಿ ಒಮ್ಮೆ ಬಿಸಿ ಮಾಡ್ಕೊಳ್ತಾ ಇರುವಾಗಲೇ ಮಸಾಲೆಯನ್ನು ರುಬ್ಬಿದ್ದನ್ನ ಹಾಕ್ಬಿಟ್ರೆ
ಹುಳಿ ತಯಾರಾಗುತ್ತೆ. ನಾನು ಇದನ್ನ ರುಬ್ತೀನಿ ಈಗ. ನೋಡಿ ಈಗ ಇದು ತರಿಯಾಗಿದೆ. ಈಗ ಈ ಮಸಾಲೆಯನ್ನು ಇದಕ್ಕೆ ಜೊತೆಗೆ ಹಾಕೊಂಡು ಬಿಡೋಣ. ಅವಾಗ ಬಿಸಿ ಇರೋದ್ರಿಂದ ನನಗೆ ಹಾಕೋಕ್ಕಾಗಿರ್ಲಿಲ್ಲ. ಈ ಕುಕ್ಕರ್ ತೊಳೆದ ನೀರು ಇರುತ್ತಲ್ಲ, ಇದನ್ನು ಸೇರಿಸಿ ಹಾಕೊಳ್ಳೋಣ. ಇದನ್ನ ನುಣ್ಣಗೆ ರುಬ್ಕೋಬೇಕು. ಈ ಮಸಾಲೆ ಹುರಿಯೋದ್ರಲ್ಲೇ ನಮ್ದು ಹುಳಿಯ ಪರಿಮಳ, ರುಚಿ ಎಲ್ಲ ಬರೋದು. ಒಬ್ಬೊಬ್ಬರ ಕೈ ರುಚಿ ಒಂದೊಂದು ರೀತಿ ಇರುತ್ತೆ. ಇದನ್ನ ಸ್ವಲ್ಪ ಸ್ವಲ್ಪವೇ ನೀರು ಹಾಕೊಂಡು ರುಬ್ಕೊಳ್ಳೋಣ. ತುಂಬಾ ನೀರು ಹಾಕೋದು ಬೇಡ. ನಮ್ದು ಇದು ಹೊಸ ಮಿಕ್ಸಿ ಆದ್ರೂ ತುಂಬಾ ಅವಾಜ್ ಬರುತ್ತೆ. ಹತ್ರ ಬಂದಾಗ ನಿಮ್ಗೆ ಏನೋ ಕರ್ಕಶ ಅಂತ ಅನ್ಸ್ಬೋದು. ಮೊದಲೇ ಹೇಳಿದಾಗೆ ನಾನು ಅಡುಗೆಗಾಗಿ ವಿಡಿಯೋ ಮಾಡೋದಲ್ಲ, ವಿಡಿಯೋಕ್ಕಾಗಿ ಅಡುಗೆ ಮಾಡೋದಲ್ಲ, ಅಡುಗೆ ಮಾಡೋದನ್ನ ವಿಡಿಯೋ ಮಾಡೋದು. ನುಣ್ಣಗೆ ಸ್ವಲ್ಪ ಸ್ವಲ್ಪವೇ ನೀರನ್ನು ಹಾಕೊಂಡು ರುಬ್ಕೋಬೇಕು. ನೋಡಿ ಈಗ ಇಷ್ಟು ನುಣ್ಣಗೆ ಆಗಿದೆ. ಇದು ಕುದೀತಾ ಇದೆಯಲ್ವಾ, ಇದು ಉಪ್ಪು ಮತ್ತೆ ಬೆಲ್ಲ ಹಾಕಿದ ಹೋಳುಗಳಿಗೆ ನಾವು ಯಾವುದೇ ತರಕಾರಿಯನ್ನ ಇದಕ್ಕೆ ಹಾಕಿ ಬೇಯಿಸ್ಕೋಬಹುದು. ಕೆಲವೊಂದು ತರಕಾರಿ ಕುಕ್ಕರ್ನಲ್ಲಿ ಹಾಕಿದ್ರೆ ಚೆನ್ನಾಗಿ ಬೇಯುತ್ತೆ, ಕೆಲವೊಂದನ್ನೆಲ್ಲ ನಾವು ಹಾಗೆ ಬೇಯಿಸಿದ ಬೇಳೆಯನ್ನು ಹಾಕೊಂಡು ಮಾಡೋದು. ತುಂಬಾ ತರಕಾರಿಗಳನ್ನು ಹಾಕಿಯೂ ಮಾಡಬಹುದು. ನೋಡಿ ಮಸಾಲೆಯನ್ನ ಹಾಕಿದ್ದೀನಿ. ಇದಕ್ಕೆ ಇನ್ನೂ ಸ್ವಲ್ಪ ನೀರು ಹಿಡಿಯುತ್ತೆ. ಮೊದಲೆಲ್ಲ ಕಟ್ಟಿಗೆ ಒಲೆಯಲ್ಲಿ ಮಾಡಿ ಈ ಮಸಾಲೆ ರುಬ್ಬೋದು, ಒಳಕಲ್ಲು ಅಂತಿದ್ವಲ್ಲ ಅದರಲ್ಲಿ ರುಬ್ಬೋದಿತ್ತು. ನಾನು ಈ ಮಿಕ್ಸಿ ತೊಳೆದ ನೀರನ್ನೇ ಹಾಕ್ತಾ ಇದ್ದೀನಿ. ಕಲ್ಲು ತೊಳೆದ ನೀರು ಹಾಕೋದು ಅಂತಲೇ ಹೇಳ್ತಿದ್ರು ನಮ್ಮ ಅಜ್ಜಿ ಎಲ್ಲ ಮಾಡುವಾಗ. ಅದೇ ರೀತಿ ಅಡುಗೆ ಮಾಡೋದಾಗಿತ್ತು. ನಮ್ಗೆ ಇದು ತುಂಬಾ ದಪ್ಪನಾಗಿದ್ರು ರುಚಿಯಾಗಿ ಬರೋದಿಲ್ಲ ಅಂತಲ್ಲ. ನಮ್ಗೆ ರೂಢಿ. ಸ್ವಲ್ಪ ತೆಳುವಾಗಿದ್ರೆ ಅಂತ, ತುಂಬಾ ತೆಳುವಾಗಿ ಅಲ್ಲ, ತುಂಬಾ ದಪ್ಪನಾಗಿ ಇಲ್ಲದೆ ಇರುವಂತಹ ಹುಳಿಯನ್ನ ಮಾಡ್ಕೋತೀವಿ. ಇದು ಕುದಿದ ಮೇಲೆ ಇನ್ನೂ ಸ್ವಲ್ಪ ದಪ್ಪನಾಗಿ ಬರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು ಬೆಲ್ಲವನ್ನ ಹಾಕಿದೀವಿ. ಇದು ಚೆನ್ನಾಗಿ ಕುದಿದ್ರೆ ಸಾಕು. ಇದಕ್ಕೆ ನಮ್ಮಲ್ಲಿ ಒಗ್ಗರಣೆ ಹಾಕೋ ರೂಢಿ ಎಲ್ಲ ಇಲ್ಲ. ಈಗೀಗ ಕೆಲವರು ಅಡಿಗೆ ಭಟ್ರು, ಕೆಲವರು ಅಡಿಗೆಯಲ್ಲಿ ಇದಕ್ಕೆ ಒಗ್ಗರಣೆಯನ್ನ ಹಾಕ್ತಾರೆ. ಅದು ನಮ್ಮಲ್ಲಿ ಇಷ್ಟೇ ಮಾಡೋದು. ಇದಕ್ಕೆ ತಾಜಾ ಕರಿಬೇವಿನ ಸೊಪ್ಪು ಅಥವಾ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕ್ತಾರೆ. ನಾನು ಒಂದ್ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ತೀನಿ. ಇಲ್ಲಾಂದ್ರೆ ಊರಲ್ಲೆಲ್ಲ ತಾಜಾ ಕರಿಬೇವು ಮನೆಯಲ್ಲೇ ಬೆಳೆದಿರ್ತಾರೆ. ಆ ಕರಿಬೇವನ್ನ ಇಡೀ ಹೆಸಳನ್ನ ಹಾಕ್ಬಿಡ್ತಾರೆ. ಘಮ ತುಂಬಾ ಚೆನ್ನಾಗಿರುತ್ತೆ. ನಾವು ಎಷ್ಟೇ ಮಾಡಿದ್ರು ಊರಿನಲ್ಲಿ ಮಾಡಿದ ರುಚಿ ನಮ್ಮ ಅಡುಗೆಗೆ ಬರೋದು ಕಡಿಮೆ ಅಂತಲೇ ಹೇಳಬೇಕು. ಈಗ ಇದು ಚೆನ್ನಾಗಿ ಕುದಿದ್ರೆ ಎಲ್ಲ ಬೇಳೆ ಹಾಕಿರುವಂತಹ ಹುಳಿ ಸಿದ್ಧವಾಗತ್ತೆ. ಎಲ್ಲ ನಾವು ಪ್ರತಿನಿತ್ಯ ಮಾಡೋದು ಬರೀ ತೊಗರಿ ಬೇಳೆಯನ್ನ ಅಷ್ಟೇ ಹಾಕಿ ಮಾಡುವಂತಹ ಹುಳಿ ಅಥವಾ ಸಾಂಬಾರಾಗಿರುತ್ತೆ. ಆದ್ರೆ ಎಲ್ಲ ಬೇಳೆಗಳನ್ನ ಹಾಕಿದವಾಗ ನಮಗೆ ಒಂದೇ ಪದಾರ್ಥದಲ್ಲಿ ಎಲ್ಲ ಬೇಳೆಗಳ ಸತ್ವವು ಸಿಗತ್ತೆ. ಹಾಗಾಗಿ ಆಗಾಗ ಅಡುಗೆ ಮಾಡುವಾಗ ನಾವು ಹೀಗೆ ಮಿಶ್ರ ಬೇಳೆಗಳನ್ನ ಹಾಕಿ ಅಡುಗೆ ಮಾಡಿಕೊಂಡ್ರೆ ಆರೋಗ್ಯಕ್ಕೂ ಚೆನ್ನಾಗಿರುತ್ತೆ, ಮತ್ತೆ ಬಾಯಿ ರುಚಿಗೂ ಚೆನ್ನಾಗಿರುತ್ತೆ. ಇದು ಚೆನ್ನಾಗಿ ಕುದಿಬೇಕು. ಚೆನ್ನಾಗಿ ಕುದ್ದಾಗ ನಮ್ಮ ಯಾವ ಹದ್ದಲ್ಲಿ ಬೇಕೋ ನಾವು ಈ ನೀರನ್ನು ಸೇರಿಸಿ ಪ್ರಮಾಣವನ್ನು ಹೆಚ್ಚು ಕಡಿಮೆ ಮಾಡ್ಕೋಬಹುದು.
ಇದೊಂದು ಲೈವ್ ಅಡುಗೆ ಆಗಿರೋದ್ರಿಂದ ನಾನು ಬೇಳೆಗಳನ್ನು ಬೇಯಿಸಿಟ್ಕೊಂಡಿದ್ದೀನಿ. ಪ್ರಮಾಣನೂ ನಮ್ಮ ಪ್ರಮಾಣದಲ್ಲಿ ಮಾಡ್ಕೋಬಹುದು. ನಾವು ಒಂದು ಮುಷ್ಟಿಯಷ್ಟು ಹಾಕ್ತೀವಿ ನಾವು, ಅಷ್ಟೊಂದೆಲ್ಲ ತುಂಬ ಹಾಕ್ಕೊಂಡ್ರೆ ಇದು 4 ಮಂದಿ ಅಡುಗೆಗೆ ಇಷ್ಟು ಸಾಂಬಾರು 2 ಹೊತ್ತಿಗೂ ಸಾಕಾಗತ್ತೆ. ಮತ್ತು ಈ ಸಾಂಬಾರನ್ನು ನಾವು ಕುದಿಸಿಟ್ಕೊಂಡ್ರೆ ಸಂಜೆಗೂ ಊಟ ಮಾಡಬಹುದು. ನಮ್ಮಲ್ಲಿ ಪ್ರತಿನಿತ್ಯ ಇಂಥದ್ದೊಂದು ಹುಳಿ ಇರಲೇಬೇಕಾಗತ್ತೆ. ಆಮೇಲೆ ನಾವು ಹಸಿ ತಂಬುಳಿ ಅಂತ ಮಜ್ಜಿಗೆ ಹಾಕಿದ ಅಡುಗೆಯನ್ನು ಮಾಡೋದು. ಇವತ್ತಿನ ಅಡುಗೆಗೆ ಈ ಮೊಗೆಕಾಯಿ ಹುಳಿ ಮಾಡಿದ್ದೀನಿ. ಮೊಗೆಕಾಯಿ ಹುಳಿ ಅಂದರೆ ನಾನು ಮಿಶ್ರ ಬೇಳೆಯನ್ನು ಹಾಕಿರೋದ್ರಿಂದ ಮಿಶ್ರ ಬೇಳೆ ಹುಳಿ ಅಂತ ಹೇಳೋದು. ನೀವು ಇದೇ ರೀತಿಯಾಗಿ ಮಾಡ್ತೀರಾ ಅಥವಾ ನಿಮ್ಮಲ್ಲೂ ಮಸಾಲೆ ಬೇರೆ ರೀತಿ ಇರುತ್ತಾ ಅನ್ನೋದನ್ನು ಕಮೆಂಟ್ ಮೂಲಕ ಹೇಳಿ. ನಮ್ಮ ಮನೆಯಲ್ಲಿ ಮಾಡುವ ರೀತಿಯನ್ನು ನಾನು ತೋರಿಸ್ತಾ ಇರುವಂಥದ್ದು. ಇದು ಚೆನ್ನಾಗಿ ಕುದಿ ಬಂದರೆ ಅನ್ನದೊಡನೆ ಊಟ ಮಾಡೋಕ್ಕೆ ಸಿದ್ಧ ಆಗಿದೆ. ಈ ವಿಡಿಯೋದಲ್ಲಿ ಲೈವ್ ಆಗಿ ನೋಡುವಂಥ ನಿಮ್ಗೆಲ್ಲರಿಗೂ ಒಂದು ಧನ್ಯವಾದವನ್ನು ಹೇಳ್ತೀನಿ. ಹಾಗೆ ಇದೊಂದು ಒಳ್ಳೆಯ ಅವಕಾಶ. ಯಾರಾದರೂ ನಿಮಗೆ ಇದರಲ್ಲಿ ಅಡುಗೆ ಮಾಡಬೇಕು ಅಂದರೂ ಈ ಪೇಜ್ನಲ್ಲಿ ಅಡುಗೆಯನ್ನು ಮಾಡಬಹುದು. ಎಲ್ಲರಿಗೂ ಮುಕ್ತ ಅವಕಾಶ ಇದೆ. ಅಮೂಲ್ ಪ್ರಾಡಕ್ಟನ್ನು ಉಪಯೋಗಿಸಿ ಮಾಡುವಂಥದ್ದು. ಅಮೂಲ್ನಲ್ಲಿ ತುಂಬ ರೀತಿಯ ಪ್ರಾಡಕ್ಟ್ಗಳು ಸಿಗ್ತವೆ. ನಾನಿಲ್ಲಿ ಈ ಆರ್ಗ್ಯಾನಿಕ್ ಗ್ರೋಸರೀಸನ್ನು ತೆಗೆದುಕೊಂಡಿದ್ದೀನಿ. ಮಿಲ್ಕ್ ಪ್ರಾಡಕ್ಟ್ಸು ತುಂಬ ಇವೆ. ಅನೇಕ ರೀತಿಯ ಅಡುಗೆಗಳನ್ನು ಮಾಡಬಹುದು. ನೋಡಿ, ಇದು ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಈಗ ಅನ್ನದೊಡನೆ ಊಟ ಮಾಡೋಕ್ಕೆ ಸಿದ್ಧ ಆಗಿದೆ. ಬೇಳೆಗಳು ಚೆನ್ನಾಗಿ ಬೆಂದಿರೋದ್ರಿಂದ ಇದು ಸಮರಸಾಗಿ ಬಂದಿದೆ. ಇಂಗು, ಕೊತ್ತಂಬರಿ ಸೊಪ್ಪು ಮತ್ತು ಮಸಾಲೆ ಪರಿಮಳದ ಇದಕ್ಕೆ ನಾವು ಮೊಗೆಕಾಯಿ ಹುಳಿ ಅಂತ ಹೇಳೋದು. ಸಾಂಬಾರ್ ಅಂತಲೂ ಹೇಳ್ತಾರೆ. ಈ ಹೋಳು ಒಳಗೆ ಉಪ್ಪು, ಬೆಲ್ಲ, ಮಸಾಲೆ ಎಲ್ಲ ಸೇರಿಕೊಂಡು ತಿನ್ನುವಾಗ ತುಂಬ ರುಚಿಯಾಗಿರುತ್ತೆ. ನುಗ್ಗೆಕಾಯಿ ಹೋಳನ್ನು ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಇದು ಚೆನ್ನಾಗಿ ಕುದೀತಾ ಇದೆ. ಬೇಯುವಾಗಲೇ ಅರಿಶಿನ ಹಾಕ್ಕೊಂಡ್ರೆ ಚೆನ್ನಾಗೂ ಬೇಯುತ್ತೆ. ಅಮೂಲ್ ಅರಿಶಿನನೂ ಸಿಗುತ್ತೆ. ನೋಡಿ, ಎಲ್ಲ ಕಡೆಗೂ ಕುದಿ ಬಂದವಾಗ ಹುಳಿಗೆ ರುಚಿ ಬರುತ್ತೆ ಅಂತ ಹೇಳೋದು. ಅದರಲ್ಲೂ ಮಧ್ಯದಲ್ಲಿ ಕುದೀತಾ ಇದ್ರಂತೂ ಅಡಿಗೆ ರುಚಿಯಾಗಿದೆ ಅಂತ ನಮ್ಮ ಅಜ್ಜಿ ಎಲ್ಲ ಹೇಳೋದಿತ್ತು. ನಾವು ಗ್ಯಾಸ್ ಉರಿಯಲ್ಲಿ ಮಾಡೋದ್ರಿಂದ ಅದು ಯಾವ ಕಡೆ ಜಾಸ್ತಿ ಉರಿ ಹೋಗುತ್ತಾ ಆ ಕಡೆಯಲ್ಲಿ ಕುದಿ ಬರುತ್ತೆ. ಒಲೆಯಲ್ಲಿ ಮಾಡುವಾಗ ನಮ್ಮಲ್ಲಿ ಹೇಳೋದು ಆಗಿತ್ತು, ಮಧ್ಯದಲ್ಲಿ ಕುದಿ ಬಂದರೆ ಅಡುಗೆ ರುಚಿಯಾಗಿದೆ ಅಂತ. ಮತ್ತು ಈ ಹುಳಿ ಅಥವಾ ಸಾರು ಉಕ್ಕಿ ಬರಬಾರ್ದು. ಉಕ್ಕಿ ಕೆಳಗಡೆ ಚೆಲ್ಲಿ ಬಿಟ್ಟರೆ ಅದ್ರ ರುಚಿ ಹೋಗ್ಬಿಡುತ್ತೆ ಅಂತಾರೆ. ಹಾಗಾಗಿ ಉಕ್ಕಿ ಚೆಲ್ಲೋ ಮೊದಲೇ ನಾವು ಉರಿಯನ್ನು ಆರಿಸ್ಬೇಕು. ಇವೆಲ್ಲ ನನಗೆ ತಿಳಿದಿರುವಂಥ ಟಿಪ್ಸ್ಗಳನ್ನು ಹೇಳಿದ್ದೀನಿ. ನೋಡಿ, ಈಗ ಇದು ಕುದ್ದಿದ್ದು ಸಾಕು. ಯಾಕೆಂದರೆ ನಾವು ಇದಕ್ಕೆ ತುಂಬ ನೀರನ್ನು ಸೇರಿಸಿಲ್ಲ. ಜಾಸ್ತಿ ನೀರನ್ನು ಹಾಕಿದರೆ ನಾವು ಕುದಿಯನ್ನು 4 ಕುದಿ ಜಾಸ್ತಿ ತರಿಸ್ಬೇಕು. ಯಾಕೆಂದರೆ ನೀರಿನ ಅಂಶ ಹೋಗೋ ತನಕ ಅಂತ. ಇದು ಈಗ ಚೆನ್ನಾಗಿ ಕುದ್ದಿದೆ. ನಾನೀಗ ಉರಿಯನ್ನು ಆರಿಸ್ತೀನಿ. ಅನ್ನದ ಜೊತೆ ಊಟ ಮಾಡೋಕ್ಕೆ ಇದನ್ನು ಬಳಸ್ಕೋಬಹುದು. ನೋಡಿ, ಇಲ್ಲಿ ನಾನು ಅಮೂಲ್ ಅಕ್ಕಿಯ ಅನ್ನವನ್ನು ಮಾಡಿದ್ದೀನಿ. ಹಾಗೆ ನೋಡಿ, ಈ ಹುಳಿಯನ್ನು ಅನ್ನದ ಜೊತೆ ಊಟ ಮಾಡೋಕ್ಕೆ ಈ ರೀತಿ ಇಡ್ತಾ ಇದ್ದೀನಿ. ನಮ್ಮ ಮನೆಯಲ್ಲಿ ಅನ್ನವನ್ನು ಪಾಲ್ ಮಾಡಿ ಊಟ ಮಾಡೋದು. ನಾನು ಈಗ ತೋರಿಸೋಕೆ ಅಂತ ಈ ರೀತಿಯಾಗಿ ಅನ್ನ ಮತ್ತು ಹುಳಿ ಅಥವಾ ಸಾಂಬಾರನ್ನು ಹಾಕಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರಬೇಕು ಅನ್ಕೋತೀನಿ. ಯಾರಿಗೆ ಈ ವಿಡಿಯೋ ನೋಡೋಕ್ಕೆ ಸಾಧ್ಯವಾಗಲಿಲ್ವೋ ಆಮೇಲೂ ನೋಡ್ಬೋದು. ಇದೊಂದು ಒಳ್ಳೆಯ ಅವಕಾಶವನ್ನು ಅಮೂಲ್ ಕನ್ನಡ ಪೇಜ್ನವರು ನಮಗೆ ಒದಗಿಸಿಕೊಟ್ಟಿದ್ದಾರೆ. ಅಮೂಲ್ ಕನ್ನಡ ಪೇಜ್ನಲ್ಲಿ ನಮಗೆ ನೇರ ಸಂಪರ್ಕದಲ್ಲಿರುವಂತಹ ಸಮೀರ್ ಮತ್ತು ನಂದಿನಿ ಅವರಿಗೆ ಇದೊಂದು ಒಳ್ಳೆಯ ಅವಕಾಶಕ್ಕಾಗಿ ಧನ್ಯವಾದವನ್ನು ಹೇಳ್ತಾ, ಹಾಗೆ ಲೈವ್ನಲ್ಲಿ ಯಾರ್ಯಾರು ನೋಡ್ತಾ ಇದ್ದೀರೋ ಅವರಿಗೂ ಧನ್ಯವಾದವನ್ನು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ.